ईश्वर अल्लाह तेरो नाम सबको सन्मति दे ಭಗವಾನ್ ಅನ್ನೋಂಗೆ ಹೇಳಿ ಭಗವಾನ್ ಎಲ್ಲ ಒಂದಪ್ಪ ಅನ್ನುವಂಥ ದೇವರೆಲ್ಲ ಒಂದಪ್ಪ ಅನ್ನುವಂಥ ಮಾತನ್ನು ಪ್ರತಿಯೊಂದು ಮಗುವಿನ ಮನುಷ್ಯನಲ್ಲಿ ಬಿತ್ತುವಂಥದ್ದು. ಇನ್ನೊಂದು ಧರ್ಮದ ಬಗ್ಗೆ, ಇನ್ನೊಂದು ಮಕ್ಕಳ ಬಗ್ಗೆ, ಇನ್ನೊಂದು ಸಮುದಾಯದ ಮಕ್ಕಳ ಬಗ್ಗೆ ಕೇಳಿದ್ರೆ ಮೂಡದಂಗೆ ನಾವು ಇವತ್ತು ಹೊಸ ರೀತಿಯಾದಂಥ ಅವ್ರ ವಿಚಾರಧಾರೆಯ ಶಾಲೆಗಳನ್ನು ತೆರಿಬಹುದು ಮಾಡಿದ್ವಿ, ಹೋಬಳಿ ಒಂದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ಪಡುವಂಥದ್ದು. ಮಾಡಿರಿ, ಮೊದಲು ಮಾಡಿರಿ. ಈಗಾಗಲೇ ಅನೇಕ ಶಾಲೆಗಳನ್ನು ತೆಗೆದಿದ್ದಾರೆ, ಹೆಸರಿಟ್ಟುಕೊಂಡು ಆದರ್ಶ ಶಾಲೆಗಳಂತ ಮಾಡಿದ್ದಾರೆ. ವಸತಿ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ, ವಾಜಪೇಯಿ ವಸತಿ ಶಾಲೆ, ಅದೇ ಅಬ್ದುಲ್ ಕಲಾಂ ಅವರ ವಸತಿ ಶಾಲೆ, ಅಂಬೇಡ್ಕರ್ ಅವರ ವಸತಿ ಶಾಲೆ, ಏಕಲವ್ಯ ವಸತಿ ಶಾಲೆ, ಮೊರಾರ್ಜಿ ದೇಸಾಯಿ, ಮೌಲಾನಾ ಆಜಾದ್, ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಆಶ್ರಮ್, ಈ ರೀತಿಯಾಗಿ ಅದ್ರ ಜೊತೆಗೆ ಗಾಂಧಿ ಶಾಲೆಯನ್ನು ತೆಗಿತಾ ಇದ್ದಾರೆ. ಭಾಳ ಒಳ್ಳೆಯ ಕೆಲಸ ಆದರೂ ಒಂದು ಮಾತನ್ನು ಇಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ಹೌದು, ಗಾಂಧೀಜಿ ವಿಚಾರಗಳನ್ನು, ಗಾಂಧೀಜಿಯ ಒಂದು ಸಹಿಷ್ಣುತೆ ಅಷ್ಟಲ್ಲ, ಅವರ ಆರ್ಥಿಕ ನೀತಿಗಳನ್ನು ಸಹ ಜನಕ್ಕೆ ಆ ಮಕ್ಕಳಲ್ಲಿ ಮೂಡಿಸುವಾಗ ಪ್ರತಿ ಹಳ್ಳಿಗೂ ಯಾಕಪ್ಪ ಅಂತ ಶಾಲೆ ತೆಗಿಬಾರ್ದು. ವಸತಿ ಶಾಲೆಗಿಂತ ಇಂಪಾರ್ಟೆಂಟ್ ಶಾಲೆಯನ್ನು ಇವತ್ತು ಎಜುಕೇಷನ್ ಸಿಸ್ಟಮ್ ಯಾಕೆ ಚೇಂಜ್ ಮಾಡಬಾರ್ದು? ವೈಜ್ಞಾನಿಕರು ಬೆಳೆಸ್ರಿ, ಜೊತೆಗೆ ಗಾಂಧೀಜಿಯವ್ರ ವಿಚಾರಧಾರೆ ಬೆಳೆಯುವಾಗ ಪ್ರತಿ ಈಗಿದ್ದ ಸರ್ಕಾರಿ ಶಾಲೆಗಳನ್ನು ಗಾಂಧೀಜಿಯವ್ರ ವಿಚಾರಧಾರೆಯನ್ನು ಯಾಕೆ ಮುನ್ನಡೆಸ್ಕೊಂಡು ಹೋಗಬಾರ್ದು ಅಂತ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಗಾಂಧೀಜಿಯವ್ರ ಅರ್ಥನೀತಿ ಬೇಕಾಗಿದೆ, ಗಾಂಧೀಜಿಯವರ ವಿಚಾರಗಳು, ಅಂಬೇಡ್ಕರ್ ಅವ್ರ ವಿಚಾರಗಳು ಅದು ನಮ್ಮ ಜನಕ್ಕೆ ತಿಳಿಬೇಕಾಗಿದೆ, ಅವು ಮಕ್ಕಳಲ್ಲಿ ಬಿತ್ತಬೇಕಾಗಿದೆ. ಅದಕ್ಕೆ ಆ ನೆಲೆಯಲ್ಲೇ ನಮ್ಮ ಸಿಲೆಬಸ್ಸನ್ನು ತಯಾರು ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಸರ್ಕಾರಿ ಶಾಲೆ ಎಲ್ಲ ಕಡೆಯೂ ಮತ್ತು ಪ್ರತಿ ಹಳ್ಳಿಗೂ ಸರ್ಕಾರಿ ಶಾಲೆ ಅಟ್ಲೀಸ್ಟ್ 10ನೇ ತನಕ ಅಥವಾ ಒಂದು 2-3 ಹಳ್ಳಿಗಳೊಳಗೆ. ಈಗ ಹೋಬಳಿಗೆ ಒಂದು ಮಾಡಿದ್ದಾರೆ, ಹೋಬಳಿಗೆ ಅಂದರೆ ತಾಲೂಕಿಗೆ 2-3 ಆಗ್ತಾವೆ.